ಈ ದಿನ ಲೈವ್ ಯಾರ್ಯಾರು ನೋಡಿದ್ರಿ? ನಾನಂತೂ ನೋಡಿದೆಪ್ಪ. ನಾನು ಏನಕ್ಕೆ ನೋಡಿದ್ದು ಅಂದರೆ, ಗಿಲ್ಲಿದು ಒಂದು ಆಸೆಯನ್ನು ಬಿಗ್ ಬಾಸ್ ಯಾವ ಆಸೆಯನ್ನು ಈಡೇರಿಸ್ತಾರೆ ಅಂತ ನೋಡಬೇಕಿತ್ತು. ಅದರಿಂದ ನೋಡೋ ಟೈಮ್ನಲ್ಲಿ ನಲ್ಲಿ ಮೂಳೆಯನ್ನು ತಂದಿಟ್ಟಿದ್ರು ಬಿಗ್ ಬಾಸ್. ಚೆನ್ನಾಗಿ ತಿಂದಾಯಿತು. ಫಸ್ಟೇ ನಲ್ಲಿ ಮೂಳೆ ಗಿಲ್ಲಿ ಅಲ್ವಾ, ಅದರಿಂದ ನಲ್ಲಿ ಮೂಳೆ ತುಂಬ ಇಷ್ಟ ಅಂತ ಹೇಳಿ ಬಿಗ್ ಬಾಸ್ಗೆ ಒಂದು 3 ಆಸೆಯನ್ನು ಈಡೇರಿಸೋ ಥರ ಹೇಳಿದ್ದ ಗಿಲ್ಲಿ. ಅದರಲ್ಲಿ ಒಂದು ಆಸೆಯನ್ನು ಅಷ್ಟೇ ಈಡೇರಿಸಿದ್ದಾರೆ. ಒಂದೇ ಆಸೆಯನ್ನು ಈಡೇರಿಸಬೇಕಾಗಿತ್ತು, ಅದರಿಂದ ಒಂದು ಆಸೆಯನ್ನು ಮಾತ್ರ ಈಡೇರಿಸಿದ್ದಾರೆ. ರಘು ಅವರು ಎಷ್ಟು ಕೇಳಿದ್ರೂ ಕೊಡಲೇ ಇಲ್ಲ. ಆದರೆ ನಮ್ಮ ರಕ್ಷಿತಾ ಇದ್ದಾಳಲ್ವಾ, ತಿನ್ನಲಿ ಬಿಡಿ, ಅದು ಅವ್ರ ವಿಶ್, ಬಿಗ್ ಬಾಸ್ ಅವ್ರಿಗೆ ತಂದು ಕೊಟ್ಟಿದ್ದಾರೆ, ಅದರಿಂದ ತಿಂದು ಎಂಜಾಯ್ ಮಾಡಲಿ ಬಿಡಿ ಅಂತ ಹೇಳಿ ಗಿಲ್ಲಿ ಮುಂದೆನೇ ಕೂತ್ಕೊಂಡ್ಬಿಟ್ಲು. ತಿಂದು ಖಾಲಿ ಮಾಡೋವರೆಗೂ ಗಿಲ್ಲಿ ಮುಂದೆನೇ ಕೂತಿದ್ಲು. ಆಮೇಲೆ ಕಾವ್ಯನು ಬಂದು ನಿಂತ್ಕೊಂಡ್ಳು. ಕಾವ್ಯಂಗೆ ಹೇಳ್ತಾ ಇದ್ಲು, ನೋಡಿ ಎಲ್ಲವನ್ನ ತಿಂದು ಖಾಲಿ ಮಾಡಿದ್ದಾರೆ, ಸ್ವಲ್ಪನೂ ಮಾಂಸನೇ ಬಿಟ್ಟಿಲ್ಲ, ಬರೀ ಮೂಳೆಗಳಷ್ಟೇ ಇದೆ, ಅದರದ್ದು ರಸನೂ ಕುಡಿತಾ ಇದ್ದಾರೆ, ಕುಡೀರಿ ಕುಡೀರಿ, ಸ್ವಲ್ಪನೂ ವೇಸ್ಟ್ ಮಾಡಬೇಡಿ ಅಂತ ರಕ್ಷಿತಾ ಗಿಲ್ಲಿಗೆ ಹೇಳ್ತಾ ಇದ್ಲು. ಮಧ್ಯದಲ್ಲಿ ನೀರು ತಂದು ಕೊಡ್ಲಾ, ಈ ಥರ ಎಲ್ಲ ವಿಚಾರಿಸ್ಕೊಳ್ತಾ ಇದ್ಲು ರಕ್ಷಿತಾ. ಅಂದರೆ ಗಿಲ್ಲಿ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾಳಲ್ವಾ. ರಕ್ಷಿತಾ ಎಲ್ಲರ ವಿಷಯದಲ್ಲೂ ಕೇರ್ ಮಾಡ್ತಾಳೆ, ಆದರೆ ಗಿಲ್ಲಿ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಾಳೆ. ಏಕೆಂದರೆ ಅವರಿಬ್ಬರು ಬಿಗ್ ಬಾಸ್ನಲ್ಲಿ ಲೈವ್ಲಿ ಆಗಿ ಇದ್ದಾರೆ. ಹೇಗಿದ್ದರೂ ಹಾಗೆ ಇರೋದು. ಇನ್ನು ಮಿಕ್ಕಿದ್ದವರೆಲ್ಲ ಕ್ಯಾಮ್ರಾ ನನ್ನನ್ನು ನೋಡ್ತಾ ಇದೆ, ಜನರು ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯನ ತಲೆಯಲ್ಲಿಟ್ಕೊಂಡು ಇನ್ನು ಮಿಕ್ಕಿದ್ದವರೆಲ್ಲ ಅಲ್ಲಿ ಜೀವಿಸ್ತಾ ಇದ್ದಾರೆ. ಹಾಗೆ ರಘು ಅವ್ರಿಗೂ ಸಹ ಅವ್ರ ಮಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ ರಘು ಅವ್ರ ಜೊತೆ ಬಂದು ಸ್ವಲ್ಪ ಕಾಲ ಕಳಿಬೇಕು ಅಂತ ರಘು ಅವರು ವಿಶ್ ಮಾಡಿ ಇಟ್ಟಿದ್ರು. ಹಾಗೆ ಅದನ್ನು ಬಿಗ್ ಬಾಸ್ ಈಡೇರಿಸಿದ್ರು. ಗಿಲ್ಲಿದು ಇನ್ನೆರಡು ಆಸೆ ಇತ್ತು. ಏನಂದರೆ, ಅಲ್ಲಿರೋ ಒಂದು ಆನೆ ಇದೆಯಲ್ವಾ, ಭೀಮಾ ಆನೆ ಇದೆಯಲ್ವಾ, ಅದ್ರ ಮೇಲೆ ಕೂತ್ಕೊಳ್ಬೇಕು. ಅಥವಾ ಇನ್ನೊಂದು ಆಸೆ ಏನಂದರೆ, ಒಂದು ಫಿಲ್ಮ್ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಆಸೆ ಇತ್ತು. ಆದರೆ ಒಂದನ್ನೇ ಈಡೇರಿಸಬೇಕಾಗಿರೋದ್ರಿಂದ ನಲ್ಲಿ ಮೂಳೆಯನ್ನು ಕೊಟ್ಟು ಗಿಲ್ಲಿದು ಒಂದು ಆಸೆಯನ್ನು ಈಡೇರಿಸಿದ್ದಾರೆ ಬಿಗ್ ಬಾಸ್. ನನ್ನ ಹತ್ರ ಅದು ಲೈವ್ನಲ್ಲಿ ತೆಗೆದಿರೋ ವಿಡಿಯೋ ಇದೆ, ಆದರೆ ಹಾಕೋದಕ್ಕೆ ಆಗೋದಿಲ್ಲ, ಕಾಪಿರೈಟ್ ಬರುತ್ತೆ ಅಲ್ವಾ, ಅದರಿಂದ ಹಾಕೋದಕ್ಕಾಗೋದಿಲ್ಲ. ಇನ್ನು ರಕ್ಷಿತನ ವಿಷಯ ಏನಂದರೆ, ರಕ್ಷಿತಂದು ಚೆನ್ನಾಗಿದೆ. ಇನ್ನೆಲ್ಲರೂ ತಿನ್ನಬೇಕು ಕುಡಿಬೇಕು ಅನ್ನೋ ಥರ ಕೇಳಿಕೊಂಡ್ರೆ, ರಕ್ಷಿತಂದು ಏನಾಗಿತ್ತು ಆಸೆ ಅಂದರೆ, ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಮೀನು ಹಿಡಿಯೋರೆ ಅಲ್ವಾ ಜಾಸ್ತಿ ಇರೋದು. ಅದಕ್ಕೆ ಅವ್ರ ಒಂದು ಕಷ್ಟ ಸುಖದ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ತಿಳಿಸೋದಕ್ಕೋಸ್ಕರವಾಗಿ ಮೀನು ಹಿಡಿಯೋ ಜನಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ದು ಒಂದು ಕಷ್ಟ ಸುಖನ ಕೇಳಬೇಕು ಅನ್ನೋ ಆಸೆ ಒಂದು ರಕ್ಷಿತಂದು. ಇನ್ನೊಂದು ಹುಲಿ ಕುಣಿತ, ಅಂದರೆ ಹುಲಿ ಡ್ಯಾನ್ಸ್ ಮಾಡ್ತಾರಲ್ವ, ಅವ್ರ ಮನೆಗೆ ಬಂದು ಅವ್ರ ಜೊತೆ ಇವಳು ಸಹ ಡ್ಯಾನ್ಸ್ ಆಡಬೇಕು ಅನ್ನೋದು ಎರಡನೇ ಆಸೆ. ಮೂರನೇದು, ಒಂದು ಕನ್ನಡದ ಕಾಮಿಡಿ ನಾಟಕವನ್ನು ಬಿಗ್ ಬಾಸ್ ಮನೆಯಲ್ಲಿ ಜನರು ಬಂದು ನಾಟಕ ಆಡಬೇಕು ಅನ್ನೋ ಥರ ಮೂರನೇ ಆಸೆ. ಚೆನ್ನಾಗಿದೆ ಅಲ್ವಾ, ಇವಳ ಆಸೆಗಳು ಸಹ ಚೆನ್ನಾಗಿದ್ದಾವೆ. ಎಲ್ಲರೂ ಅಂದರೆ ಈಗ ಯಾರ್ಯಾರು ಬಿಗ್ ಬಾಸ್ ಪ್ರಿಯರಾಗಿದ್ದಾರೆ ಎಲ್ಲರೂ ಸಹ ಗಿಲ್ಲಿ ಆಸೆನ ಮತ್ತು ರಕ್ಷಿತನ ಆಸೆನ ತುಂಬ ಇಷ್ಟಪಟ್ಟಿದ್ದಾರೆ. ಅಶ್ವಿನಿ ಕೇಳ್ಕೊಂಡ್ಲು ಯಾರೋ ಮನೆಗೆ ಬರಬೇಕಂತೆ, ಯಾರೋ ರಾಜಕೀಯ ವ್ಯಕ್ತಿ ಮನೆಗೆ ಬರಬೇಕಂತೆ. ಹಾಗೆ ಸುದೀಪ್ ಅವರು ಅವರ ತಂದೆಯ ಅಂದರೆ ಅವ್ರ ತವರು ಮನೆದು ಒಂದು ದೇವಸ್ಥಾನದ್ದು ಓಪನಿಂಗ್ ಇದೆಯಂತೆ, ಅದಕ್ಕೆ ಸುದೀಪ್ ಅವರು ಹೋಗಬೇಕಂತೆ. ಅಥವಾ ಇನ್ನೊಂದು ಆಸೆ, ಅವ್ರ ತಮ್ಮ ಮತ್ತು ಇನ್ನೊಂದಷ್ಟು ಜನನ ಹೇಳಿದ್ಲು, ಇನ್ನೊಂದಷ್ಟು ಜನ ಬಿಗ್ ಬಾಸ್ ಮನೆಗೆ ಬರಬೇಕಂತೆ. ಇವಳ ಆಸೆಯನ್ನು ಯಾರೂ ಅಷ್ಟೇನು ಇಷ್ಟಪಟ್ಟಿಲ್ಲ. ಇನ್ನು ಮಿಕ್ಕಿದವ್ರದ್ದು ನನಗೆ ಅಷ್ಟಾಗಿ ತೋರಿಸ್ಲಿಲ್ಲ, ಲೈವ್ನಲ್ಲಿ ಅಷ್ಟಾಗಿ ತೋರಿಸ್ಲಿಲ್ಲ. ನಮಗೂ ಸಹ ಗಿಲ್ಲಿದು ಮತ್ತು ರಕ್ಷಿತಂದು ತುಂಬ ಇಷ್ಟ ಆಯಿತು. ಅವರಿಬ್ಬರ ಆಸೆಗಳಂತೂ ತುಂಬ ಇಷ್ಟ ಆಯಿತು. ರಕ್ಷಿತಂದು ನೋಡಬೇಕು ಯಾವ ಆಸೆಯನ್ನು ಬಿಗ್ ಬಾಸ್ ಈಡೇರಿಸ್ತಾರೆ ಅಂತ. ಹಾಗೆಯೇ ಇಲ್ಲಿಯವರೆಗೆ ವೋಟಿಂಗ್ ಲೈನ್ ಓಪನ್ ಇತ್ತು. ಮಿಡ್ ವೀಕ್ ಎಲಿಮಿನೇಷನ್ ಇರೋದ್ರಿಂದ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಇನ್ನೊಂದು ಸರ್ತಿ ಓಪನ್ ಆಗುತ್ತೆ ಅಲ್ವಾ, ಆಗಂತೂ ಮರೀದೇನೆ ರಕ್ಷಿತನ್ಗೆ ಮತ್ತು ಗಿಲ್ಲಿಗೆ ವೋಟ್ ಮಾಡ್ಕೊಂಡು ಹೋಗಿ, ಓಕೆನಾ? ಏಕೆಂದರೆ ಇದುವರೆಗೂ ಗಿಲ್ಲಿ ಪಡ್ಕೊಂಡಿರೋ ಒಂದು ವೋಟಿಂಗ್ ಒಂದು 60 ಲಕ್ಷ ದಾಟಿದೆಯಂತೆ. ಹಾಗೆಯೇ ನಮ್ಮ ರಕ್ಷಿತನೂ ಸಹ 2ನೇ ಸ್ಥಾನದಲ್ಲಿ ಇದ್ದಾಳೆ. ಅವರಿಬ್ಬರೂ
ನಮ್ಮ ಸುದೀಪ್ ಕೈಯಲ್ಲಿ ಆ ಕಡೆ ಈ ಕಡೆ ನಿಂತಿರಬೇಕು. ಅದೇ ತುಂಬ ಜನರ ಆಸೆಯಾಗಿದೆ. ಅದರಿಂದ ರಕ್ಷಿತಾ 2ನೇ ಸ್ಥಾನದಲ್ಲಿದ್ದಾಳೆ, ಗಿಲ್ಲಿ 1ನೇ ಸ್ಥಾನದಲ್ಲಿ ಇದ್ದಾನೆ. ನಮ್ಮ ಮೈಸೂರಿನಲ್ಲೂ ಸಹ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿಗೆ ವೋಟ್ ಮಾಡಿ ಅನ್ನೋ ಪ್ರಚಾರ ಸ್ವಲ್ಪ ಜೋರಾಗಿ ನಡೀತಾ ಇದೆ. ಇಲ್ಲೂ ಸಹ ತುಂಬ ಜನ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ. ಅದರಿಂದ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ, ರಕ್ಷಿತನಿಗೂ ವೋಟ್ ಮಾಡಿ. ಯಾರ್ದಾದ್ರೂ ಒಂದು ವೋಟ್ ಮಾಡದೇ ಇರೋರು ಅಥವಾ ಆ ಆ್ಯಪ್ನ, ಜಿಯೋ ಹಾಟ್ಸ್ಟಾರ್ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕೆ ಬರ್ದೇನೆ, ವೋಟ್ ಮಾಡೋದಕ್ಕೂ ಬರ್ದೇನೆ ಇರೋರ್ದು ಒಂದು ಫಂಡು ಡೌನ್ಲೋಡ್ ಮಾಡಿ ಅವ್ರಿಗೂ ಸಹ ವೋಟ್ ಮಾಡೋದನ್ನು ಹೇಳ್ಕೊಡಿ. ಅಥವಾ ನೀವೇನೇ ಅವ್ರ ಫೋನಿಂದ ವೋಟ್ ಮಾಡಿಬಿಡಿ. ಯಾರಿಗೆ ಗೊತ್ತು ತಾನೆ? ರಕ್ಷಿತಾ ಮತ್ತು ಗಿಲ್ಲಿಗೆ. ರಕ್ಷಿತಂದು ತುಂಬ ಒಳ್ಳೆ ಮನಸ್ಸು, ಹಾಗೆ ಗಿಲ್ಲಿದು ಸಹ ತುಂಬ ಒಳ್ಳೆ ಮನಸ್ಸು. ಅದರಿಂದ ಇವರಿಬ್ಬರು ಗೆಲ್ಲಲೇಬೇಕು ಅಂತ ನಮ್ಮೆಲ್ಲರ ಆಸೆಯಾಗಿದೆ. ಥ್ಯಾಂಕ್ ಯು.